ಕ್ಲಾಪ್. ನಮ್ಮ ಶಾಲೆಯಲ್ಲಿ ಕರಾಟೆ ಬೆಲ್ಟ್ ಪರೀಕ್ಷೆಯನ್ನು ನಡೆಸಿಕೊಂಡಿದ್ದರು. ಇದು ಎಕ್ಸಾಮ್ ಟೈಮ್ ನಾವು ಜನವರಿಗೆ ಮಾಡಬೇಕು. ಅದು ಕಾರಣದಿಂದ ಸ್ವಲ್ಪ ಅದನ್ನು ಪ್ರಾಕ್ಟೀಸ್ ಕೊಡಬೇಕು ನಾವು ಮಕ್ಕಳಿಗೆ. ಹಾಗಾಗಿ ಒಂದೊಂದು ದಿವಸನೇ ನಾವು ಮುಂದುವರಿಸಿಕೊಂಡು ಈ ಒಂದು ಎಕ್ಸಾಮ್ಸ್ ಟೈಮಲ್ಲಿ ಸ್ವಲ್ಪ ನಾವು ಕಾಲಾವಕಾಶ ಕಡಿಮೆ ಇರೋದ್ರಿಂದ ಈ ಒಂದು ದಿನಾಂಕವನ್ನು ನಾವು ನಿಗದಿ ಮಾಡ್ತೀವಿ. ಅದಕ್ಕೆ ನಮ್ಮ ಈ ಶಾಲೆಯ ಕ್ರೀಡನ್ನು ನಡೀಬೇಕಾದಂಥ ಕ್ರೀಡೆಯನ್ನು ನೋಡಲು ನಮಗೆ ಒಂದು ಅವಕಾಶ ಮಾಡಿಕೊಂಡು, ಜೊತೆಗೆ ಪೊಲೀಸ್ ಸರ್ ಕೂಡ ಆಡಳಿತಾಧಿಕಾರಿಯಾದಂಥ ಪೊಲೀಸ್ ಸರ್ ಕೂಡ ನಮಗೆ ಇವತ್ತು ಬೆಟ್ ಎಕ್ಸಾಮ್ಗಳು ಯಾವ ರೀತಿ ಹೇಳಲಿಕ್ಕೆ ಸೈಟಿಗೆ ಮಾಡಿಕೊಟ್ಟು ಯಾರು ಇಂಟ್ರೆಸ್ಟ್ ಇರೋರಿಗೆ ಆ ಒಂದು ಗೈಡ್ಸ್ ಪರ್ಮಿಷನ್ ತಗೊಂಡು ಮಾಡ್ಕೊಳ್ಳಿ ಅಂತ ಅವರು ಕೂಡ ನಮಗೆ ಒಂದು ಪ್ರೋತ್ಸಾಹ ಕೊಟ್ಟು ಒಂದು ಪರ್ಮಿಷನ್ ಕೊಟ್ಟು ಈ ಬೆಟ್ ಎಕ್ಸಾಮ್ ಅಂದರೆ ಕರಾಟೆಯಲ್ಲಿ ಪ್ರತಿ 4 ಮಂತ್ಸ್ಗೆ ಬೆಟ್ ಎಕ್ಸಾಮ್ ಇರುತ್ತೆ. ಆದರೆ ಪ್ರತಿ 4 ಮಂತ್ಸ್ಗೂ ನಾವು ಬೆಟ್ ಎಕ್ಸಾಮ್ ಮಾಡಬೇಕು. ಶಾಲೆಯಲ್ಲಿ ರೆಗ್ಯುಲರ್ ಇರ್ತಕ್ಕಂಥ ಶಾಲೆಯಲ್ಲಿ ನಾವು ಏನು ಮಾಡ್ಕೊಂಡಿದ್ವಿ, ಒಂದು ಪ್ಲ್ಯಾನ್ ಮಾಡ್ಕೊಂಡಿದ್ವಿ. 4 ಮಂತ್ಸ್ ಆಗೋದಿಲ್ಲ, ಅವರಿಗೆ ಬಂದರೆ ನಾವು ಬೆಟ್ ಎಕ್ಸಾಮ್ ಮಾಡಿಕೊಂಡು ಬೆಟ್ ಎಕ್ಸಾಮ್ ಅಂದರೆ ಯಾವ ರೀತಿ ಇರುತ್ತೆ ಆ ಬೆಟ್ ಪರೀಕ್ಷೆ ಅಂದರೆ ನಾವು ವರ್ಷದ ಏನು ಕಲ್ತಿದ್ದೀವೋ ಅದನ್ನು ಅವರ ಮನಸ್ಥಿತಿ ಎಷ್ಟಿದೆ, ಅವ್ರ ಟೆಕ್ನಿಕ್ ಎಷ್ಟಿದೆ ಅನ್ನೋದನ್ನ ಒಂದು ತಾಳೆ ಹಾಕಿ ನೋಡಿದ್ರೆ ಒಂದು ಬೆಟ್ ಪರೀಕ್ಷೆ. ಅದನ್ನು ಜನವರಿ ಮುಖಾಂತರ ಸ್ಟಾರ್ಟ್ ಮಾಡಿ ಜನವರಿ ಫೆಬ್ರವರಿ 2 ಮಂತ್ಸ್ ಪ್ರಾಕ್ಟೀಸ್ ಮಾಡಿ ಆಮೇಲೆ ಅವಾಗ ನಾವು ಆ ಒಂದು ಬೆಲ್ಟ್ ಪರೀಕ್ಷೆಗೆ ಆಯ್ಕೆ ಮಾಡ್ತೀವಿ. ಕೆಲವು ಮಕ್ಕಳು ಮಾಡ್ತಿರೋ ಮಕ್ಕಳಿಗೆ ನೆಕ್ಸ್ಟ್ ಅಕಾಡೆಮಿಕ್ ಮಾಡ್ತೀವಿ ಅಂತ ಅವ್ರಿಗೆ ನಾವು ಸೇರಿಸ್ಕೊಂಡು ಮಾಡ್ತೀವಿ. ಯಾರು ಚೆನ್ನಾಗಿ ಮಾಡ್ತಾರೆ ಅವ್ರಿಗೆ ನಾವು ಬೆಲ್ಟ್ ಎಕ್ಸಾಮ್ ಪರೀಕ್ಷೆಗೆ ಆಯ್ಕೆ ಮಾಡ್ತೀವಿ. ಈ ಬೆಲ್ಟ್ ಎಕ್ಸಾಮ್ ಮಾಡೋದ್ರಿಂದ ಒಂದು ಬೆಲ್ಟ್ ಏನು ಕರೆಕ್ಟ್ ನಾವು ಏನು ಕಲ್ತಿದ್ದೀವಿ, ಯಾವ ಬೆಲ್ಟಲ್ಲಿ ನಾವು ಏನು ಕಟಾಸನ್ನು ಕಲ್ತಿದ್ದೀವಿ, ಏನು ಫೈಟ್ಸನ್ನ ಕಲಿತಾ ಇದ್ದೀವಿ ಅನ್ನೋದು ಈ ಬೆಲ್ಟ್ ಪರೀಕ್ಷೆಗೆ ನಮ್ಗೆ ಗೊತ್ತಾಗ್ತದೆ. ಹಾಗಾಗಿ ನೀವು ಮುಂದಿನ ದಿನಗಳಲ್ಲಿ ಬೆಳಗ್ಗೆ ಬರುತ್ತೆ ಈ ಬೆಲ್ಟ್ ಪರೀಕ್ಷೆ ಮಾಡಿಕೊಂಡ್ರೆ ಮುಂದೆ ಏನಾದರೂ ನೀವು ಕರಾಟೆ ಕ್ಲಾಸಸ್ ನೋಡಿದಾಗ ನೀವು ಯಾವ ಬೆಲ್ಟಲ್ಲಿ ಯಾರಾದರೂ ಬೇರೆ ಶಿಕ್ಷಕರು ಹೇಳ್ದಾಗ ಯಾವ ಬೆಲ್ಟ್ ಅಂತ ಹೇಳಿದಾಗ ನೀವು ಮೂಕ ವಿಷಯಗಳಲ್ಲಿ ಸುಮ್ಮನೆ ಇರ್ಬೋದು. ಈ ಬೆಲ್ಟ್ ಪರೀಕ್ಷೆ ಹೇಳಿ ಅದು ಯಾವಾಗ ಸಾಧ್ಯ ಅಂದರೆ ನಾವೆಲ್ಲರೂ ಒಂದು ಎಕ್ಸಾಮ್ ಕೊಟ್ಟಾಗ ಯಾವ ರೀತಿ ನೀವು ಒಂದು ಫುಲ್ ಒಂದು ಎಜುಕೇಷನಲ್ಲಿ ರಿಯರ್ ಒಂದು ಇಂಟರ್ವ್ಯೂ ಇರುತ್ತೆ, ಒಂದು ಆನ್ಯುವಲ್ ಎಕ್ಸಾಮ್ ಇರುತ್ತೆ, 2 ಎಕ್ಸಾಮ್ಸ್ ಇರುತ್ತೆ. ಅಲ್ಲಿ ಕರಾಟೆ ಕೂಡ ಹಾಗೆ ಏನು ಮಾಡಿದ್ದೀರೋ ಅದನ್ನು ನಾವು ಎಕ್ಸಾಮ್ಸಲ್ಲಿ ಮಾತ್ರ ನಿಮ್ಮ ಒಂದು ಪರ್ಫಾರ್ಮೆನ್ಸ್ನ ನಾವು ನೋಡಬೇಕಾಗ್ತದೆ. ಹಾಗಾಗಿ ಈ ಒಂದು ಸುವರ್ಣ ಅವಕಾಶ ಮಾಡಿಕೊಟ್ಟಂಥ ನಮ್ಮ ಶಾಲೆಯ ಜ್ಞಾನದೀಪ ಶ್ರೀ ಶಾಲೆಯ ಮಾಡಿದಂತಹ ಹಾಗೂ ಪೊಲೀಸರ ಬಗ್ಗೆ ನಮ್ಮ ಕಡೆಗೆ ಪ್ರದರ್ಶನದಿಂದ ತುಂಬ ಧನ್ಯವಾದಗಳು ಹೇಳಕ್ಕೆ ಇಷ್ಟಪಡ್ತೀನಿ.
Others. Clap, 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 clap. ಅದು ನಿಧಾನಾಗಿರುತ್ತೆ ಬಿಡಿ ಸರ್. ಎರಡಾಗಿದೆ ಸರ್ ಅದು. ಇದೇ ಕ್ಲಾರಿಟಿ ಇರೋದು ಆ್ಯಕ್ಚುಲಿ. ಸಾಕು ಸರ್. ಅಣ್ಣ ಅಡ್ಡ ಅಣ್ಣ ಅಡ್ಡ Essentials. Deep bundle. Action beat. Nikit Yadav. Manoj, HS. Ishan. Not yet. Ishan K. Ishan TS. Owen Street. Listen. Next, listen. India.
ನಿಶಾಂತ್ ಸಿ. ಪುನೀತ್ ಎಸ್. ರಕ್ಷಿತ್. ಚಂದು. ಚಂದು. ಕ್ಲಾಪ್ ಕ್ಲಾಪ್ ಕ್ಲಾಪ್. ಯಾವುದಾಗಿದೆ ಪುಟ ಅಯ್ಯ ಕಂಟಿನ್ಯೂ ಆಗ್ತಾನೆ ಇಲ್ಲ ನಂಗೆ ಯೂಟ್ಯೂಬ್ ಹೋಗ್ತೀನಿ. ಇದು ಇವ್ರು ನಮ್ಮ ಮುಂದೆ ಹಾಕೊಂಡ್ಬಿಡೋದ ಸರ್, ಮ್ಯಾನೇಜ್ಮೆಂಟ್ ನಮ್ಮ ಮುಂದೆ ಹಾಕೊಂಡ್ಬಿಡೋದ ಸರ್. ಇರಲಿ, ಅಲ್ಲೇ ಕೂತಿರ್ಲಿ ಅವರು. ಹುಡುಗನ ಸ್ವಲ್ಪ ಸೈಡಿಗೆ ಕೂಡಿಸಿ. ಏಯು ಸ್ವಲ್ಪ ಕಡೆ ಇನ್ನು ಜರುಗು ನೀನು ಕಲಿಸ್ಬೇಡ. ಕಾಲಿನ ಸ್ವಲ್ಪ ಮೇಲೆ ಕಾಲು ಕೇಳೇ ಇಲ್ಲ ಅವರು. ಕಾಲು ಬಿಡ್ರು ಕೇಳಿ ಜಸ್ಟು ಸ್ಟಿಲ್ ಆಗಿದೆ. ವೀಡಿಯೋ ಹಾಕಿದ್ರೆ ಅಷ್ಟೊಂದು ಆಗಲ್ಲ. ಕಲಿಸ್ಬೇಡ ನಿಂತ್ಕೊಳ್ಳಿ. ಅವೇ ಲಾಸ್ಟ್ ಯಾ ಅವ್ರಿಗೆ ಇಲ್ಲಿ ಬರೋಕ್ಕೆ ಕಾಣಿಸಲ್ಲ. ಇಲ್ಲಿ ಬಿಡು ಕಾಣಿಸಲ್ಲ ಸರ್. ವೈಟ್ ನೀವು ಹೋಗಿ ಸರ್. ನೀವು ಹೋಗಿ. ಸಿಂಗಲ್ ನೋಡಿ ಸೋನಲ್
ಹಿಡಿತು. अब खड़े जा, आप खड़े जा, आ रहा जा, खड़े जा जल्दी. Good evening, everybody. Khalid sir, my teachers, karate teachers especially. ನಿಮ್ಮನ್ನ ಇಷ್ಟು ಮುಂದೆ ತಂದಿದ್ದಾರೆ ಅಂದರೆ ಯು ಶುಡ್ ಬಿ ಗ್ರೇಟ್ಫುಲ್ ಟು ದೆಮ್. ನನಗೆ ಹೆಚ್ಚಿನ ಐ ರಿಯಲಿ ಡೋಂಟ್ ನೋ ಮಚ್ ಅಬೌಟ್ ಕರಾಟೆ. ಅದರಿಂದ ಆಗೋ ಉಪಯೋಗಗಳು ಗೊತ್ತು, ಬಟ್ ಅದ್ರ ಬಗ್ಗೆ ಹೆಚ್ಚು ಈ ಸರ್ಟಿಫಿಕೇಟ್ಸ್ ಎಲ್ಲ ನನಗೆ ನಿಜವಾಗ್ಲೂ ಗೊತ್ತಿಲ್ಲ. ಇಷ್ಟು ಜನ ತಿಳುವಳಿಕೆ ಇರೋರು ನಿಮಗೆ ಒಂದು ದಾರಿ ತೋರಿಸಿ ಅದನ್ನು ಕಲಿಸಿ ಮುಂದುವರಿಯೋದಕ್ಕೆ ನಿಮಗೆ ಏನು ಮಾಡಬೇಕು ಅಂತ ಕೂಡ ಕಲಿಸಿದ್ದಾರೆ. ಇದನ್ನು ಖಂಡಿತ ಮುಂದುವರಿಸ್ಕೊಂಡು ಹೋಗಿ. ದೇರ್ ಇಸ್ ನೋ ಎಂಡ್ ಅಂತ ಕಾಣುತ್ತೆ. ಐ ಡೋಂಟ್ ನೋ ವಾಟ್ ಆಲ್ ಬೆಲ್ಟ್ಸ್ ಆ್ಯಂಡ್ ಆಲ್, ಐ ರಿಯಲಿ ಡೋಂಟ್ ನೋ. ಬಟ್ ಎಷ್ಟು ಮಟ್ಟಿಗೆ ಆಗುತ್ತೋ ಅಷ್ಟೂ ಇದನ್ನು ಬೆಳೆಸ್ಕೊಳ್ಳಿ. ಒಂದು ನಿಮಗೆ ದೇಹಕ್ಕೆ ಒಳ್ಳೆಯದು, ಆರೋಗ್ಯಕ್ಕೆ ಒಳ್ಳೆಯದು. ಯು ವಿಲ್ ಬಿಕಮ್ ಮೋರ್ ಸ್ಟ್ರಾಂಗ್ ಆ್ಯಂಡ್ ಕಾನ್ಫಿಡೆಂಟ್ ಆಲ್ಸೋ ವೇರ್ ಎವರ್ ಯು ಗೋ. ಇದೊಂದು ತುಂಬ ನಿಮಗೆ ಕಾನ್ಫಿಡೆನ್ಸ್ ಕೊಡುತ್ತೆ. ಹಾಗಾಗಿ ಇದನ್ನು ಎಲ್ಲೂ ಬಿಡಕ್ಕೆ ಹೋಗಬೇಡಿ. ಅವ್ರೇನು ಕಾಂಪಿಟೇಷನ್ಸ್ ಕಂಡಕ್ಟ್ ಮಾಡ್ತಾರೆ, ನಾಟ್ ಓನ್ಲಿ ಹಿಯರ್. ಇಲ್ಲಂತೂ ಈಗ ನೀವು ಚಿಕ್ಕ ಮಕ್ಕಳು ಏನೋ ಸ್ವಲ್ಪ ಹೇಳ್ಕೊಟ್ಟಿರ್ಬಹುದು, ಮುಂದೆ ಹೋಗ್ತಾ ಹೋಗ್ತಾ ಬಹಳ ಇರಬಹುದು. ಅದರದ್ದು ನೀವೇ ಅವರಿಂದ ಕಲ್ತ್ಕೊಂಡು ಅದರಿಂದ ಎಷ್ಟು ನಿಮಗೆ ಜಾಸ್ತಿ ಉಪಯೋಗ ಆಗುತ್ತೋ ಅದನ್ನಷ್ಟು ನೀವು ಪಡ್ಕೊಳ್ಳಬೇಕು. ಇಷ್ಟು ಜನ ಟೀಚರ್ಸ್ ಇದ್ದಾರೆ ನಿಮಗೆ ಗುರುಗಳಾಗಿ, ಅವರಲ್ಲಿ ಇದನ್ನೆಲ್ಲ ತಿಳ್ಕೊಂಡು ಮತ್ತು ನೀವು ಚೆನ್ನಾಗಾದಾಗ ಅದೇ ಅವ್ರಿಗೆ ಗುರುದಕ್ಷಿಣೆ. ನೀವು ಕೊಡೋ ಫೀಸ್ ಯಾವುದೂ ನಿಲ್ಲಲ್ಲ. ನೀವು ಎಲ್ಲರೂ ಚೆನ್ನಾಗಾಗಿ ಏನು ಬ್ಲ್ಯಾಕ್ ಬೆಲ್ಟ್ ಅದೇನಂತೆಲ್ಲ ಹೆಸರು ಓದ್ತಾ ಇರ್ತೀನಿ. ಸೊ ಆ ಥರ ಏನಾದರೂ ಆದಾಗ ಅದು ಅವರಿಗೆ ಖಂಡಿತ ದೊಡ್ಡ ಗುರುದಕ್ಷಿಣೆ. ಮತ್ತು ಅವರೆಲ್ಲರಿಗೆ ಮೀರಿ ದೊಡ್ಡವಂತಾಗಿ ಇವರಿದ್ದಾರೆ, ಇವರು ಕೂಡ ಗೈಡ್ ಮಾಡ್ತಾರೆ ಅನ್ಸುತ್ತೆ. ಎಲ್ಲರಿಂದ ಗೈಡೆನ್ಸ್ ತಗೊಂಡು ಚೆನ್ನಾಗಾಗಿ ಮಕ್ಕಳ. ಮತ್ತು ನಮ್ಮ ಶಾಲೆಯಲ್ಲಿ ಅವರು ತುಂಬ ಇಂಟ್ರೆಸ್ಟ್ ಕೊಟ್ಟು ಹೇಳ್ಕೊಟ್ಟಿರೋದು ನಾನು ನೋಡಿದ್ದೀನಿ. ಹಾಗೆ ನೀವು ಅಷ್ಟೇ ಇಂಟ್ರೆಸ್ಟ್ ತೋರಿಸಿದ್ರೆ ಮತ್ತೆ ಮುಂದೆ ಬರೋ ಮಕ್ಕಳು ಕೂಡ ನಿಮ್ಮನ್ನು ನೋಡಿ ಅವರು ಕಲಿತಾರೆ. ಇದು ಕಂಟಿನ್ಯೂ ಆಗುವಂಥದ್ದು. ಕಂಟಿನ್ಯೂ ಮಾಡ್ಕೊಳ್ಳಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸರ್.
ಬೆಳೆಸ್ತೀವಿ, ಒಂದು ಶಾಲೆಗೆ ಒಳ್ಳೆಯ ಹೆಸರು ತರಲಿ, ಅದೇ ನಮ್ಮ ಗುರುದಕ್ಷಿಣೆ ಅಂತ ಮ್ಯಾಮ್ ಅವರು ತುಂಬ ಒಂದು ಉತ್ಸಾಹದಿಂದ ತಿಳಿಸಿಕೊಟ್ಟಿದ್ದಾರೆ. ಅವ್ರಿಗೆ ತುಂಬ ಧನ್ಯವಾದಗಳು. ಈ ಜೊತೆಗೆ ಮುಂದಿನ ದಿನಗಳಲ್ಲಿ ಈಗ ತಾಲೂಕು ಮಟ್ಟ, ಜಿಲ್ಲಾ ಮಟ್ಟ ಆಗಸ್ಟ್ನಲ್ಲಿ ಕಂಡಕ್ಟ್ ಆಗುತ್ತೆ. ಕಳೆದ ವರ್ಷ ಇಬ್ಬರು ಮಕ್ಕಳು ರಾಜ್ಯ ಮಟ್ಟಕ್ಕೆ ಆಯ್ಕೆಯಾಗಿ 3 ವಿದ್ಯಾರ್ಥಿ ಮಾಡಿದ್ರು. 3 ವಿದ್ಯಾರ್ಥಿ ಶಿಕ್ಷಿತ ಫಸ್ಟ್ ರೌಂಡು ಮತ್ತು ದರ್ಶನ್ 3 ವಿದ್ಯಾರ್ಥಿಗಳಲ್ಲಿ ಈ 3 ವಿದ್ಯಾರ್ಥಿಗಳು ರಾಜ್ಯ ಮಟ್ಟಕ್ಕೆ ಆಯ್ಕೆಯಾಗಿದ್ರು. ತಾಲೂಕು ಮಟ್ಟ, ಜಿಲ್ಲಾ ಮಟ್ಟ ಹಾಗೂ ರಾಜ್ಯ ಮಟ್ಟಕ್ಕೆ ಆಯ್ಕೆಯಾಗಿದ್ರು. ಬಟ್ ಈ ಸಲ ರಾಜ್ಯ ಮಟ್ಟ ಅಲ್ಲದೆ ಯಾಕಂದರೆ ಆಲ್ರೆಡಿ ಆ ವಿದ್ಯಾರ್ಥಿ 5 ರೌಂಡ್ ನೋಡಿದ್ರು, 3 ನೋಡಿದ್ರು. ಇನ್ನು 2 ನೋಡಿದ್ರೆ ಅವ್ರು ನ್ಯಾಷನಲ್ಸ್ ಡೆಲ್ಲಿಲಿ ಆಡ್ಬೋದಾಗಿತ್ತು. ಬಟ್ ನೆಕ್ಸ್ಟ್ ಬರೋ ಒಂದು ಇದರಲ್ಲಿ ಒಂದು ಗುರಿ ಇಟ್ಕೊಂಡು ನಮ್ಮ ಶಾಲೆಗೆ ಏನಾದರೂ ನೀವು ಕರೆಕ್ಟಾಗಿ ಕೊಡಬೇಕಂದ್ರೆ ನೀವು ಏನೋ ಒಂದು ರಾಜ್ಯ ಸರ್ಕಾರದಿಂದ ಕಂಡಕ್ಟ್ ಆಗುತ್ತೋ ಆ ಕಾರ್ಯಕ್ರಮದಲ್ಲಿ ನೀವು ಗೆಲ್ಲಬೇಕು. ಯಾಕಂದರೆ ಸರ್ಟಿಫಿಕೇಟ್ ನಿಮಗೂ ಯೂಸ್ ಆಗುತ್ತೆ, ಈ ಸ್ಕೂಲು ಕೂಡ, ಈ ಶಾಲೆ ಕೂಡ ಒಳ್ಳೆಯ ಹೆಸರು ಬರುತ್ತೆ. ಹಾಗಾಗಿ ನಿಮ್ಮಲ್ಲಿ ಎಲ್ಲರೂ ಯಾರಿದ್ದೀರ ಅವರು ನ್ಯಾಷನಲ್ಸ್ ಹೋಗೋ ಗುರಿ ಇಟ್ಕೊಳ್ಳಿ. ದೇವರು ನಿಮ್ಗೆ ಒಳ್ಳೇದು ಮಾಡಲಿ. ಈ ಶಾಲೆಯಲ್ಲಿ ಒಂದು ಕರಾಟೆಯಲ್ಲಿ ಸುಮಾರು ವರ್ಷದಿಂದ ನಮಗೆ ಒಂದು ಬೆನ್ನೆಲುಬಾಗಿ ನಿಂತ್ಕೊಂಡಿದೆ. ಪ್ರತಿಯೊಂದು ಕಾಂಪಿಟೇಷನ್ಸಲ್ಲೂ ಕೂಡ ನಮಗೆ ಒಂದು ಪ್ರೋತ್ಸಾಹನ ಕೊಡ್ತಾರೆ. ಹಾಗಾಗಿ ನಮ್ಮ ಒಂದು ಗುರಿ, ನಾನು ಅವಾಗ ಹೇಳ್ದಂಗೆ, ನೀವು ಕೊಡೋದನ್ನ ಶುಲ್ಕ ಫೀಸ್ ಆಗಿ ನಮ್ಮ ಹತ್ರ ಇರೋದಿಲ್ಲ. ನೀವು ಗೆದ್ಕೊಂಡು ಏನು ಸಾಧ್ಯ ಮಾಡ್ತೀರಾ ಅದೇ ಶಾಶ್ವತ ಉಳ್ಕೊಳ್ಳೋದು ಅಂತ ಹೇಳುತ್ತಾ ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ. ಎಲ್ರಿಗೂ ಧನ್ಯವಾದಗಳು. ಮುಖ್ಯವಾಗಿ ಶಾಲೆಯ ಆಡಳಿತಾಧಿಕಾರಿ, ಮ್ಯಾನೇಜ್ಮೆಂಟ್ ಹಾಗೂ ಪ್ರಿನ್ಸಿಪಲ್ ಸರ್ ಮತ್ತು ವಿದ್ಯಾರ್ಥಿಗಳಿಗೆ ಹಾಗೂ ನಮ್ಮ ಪೋಷಕರಿಗೆ ಧನ್ಯವಾದಗಳನ್ನು ಹೇಳುತ್ತಾ ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ. ಹಾಗೂ ಜೈ ಹಿಂದ್. ಈ ಒಂದು ಸುಂದರ ಸಮಾರಂಭ ಕಾರ್ಯಕ್ರಮದಲ್ಲಿ ಇನ್ನೊಂದು ವಿಷಯ ಹೇಳ್ಕೊಳ್ತೀನಿ ನಾನು. ಲಾಸ್ಟ್ ಟೈಮ್ ನಮ್ಮ ಗೌರ್ಮೆಂಟ್ ಆಲ್ಸೋ ಅಪ್ರೂವ್ ಇನ್ ಹೂ ಈಸ್ ದ ನ್ಯಾಷನಲ್ ಗೇಮ್ ಪಾರ್ಟಿಸಿಪೇಟ್ ಫಾರ್ ಸ್ಪೋರ್ಟ್ಸ್, ಎನಿ ಒನ್ ಸ್ಪೋರ್ಟ್ಸ್, ಕರಾಟೆನೇ ಆಗ್ಬೋದು, ವಾಲಿಬಾಲೇ ಆಗ್ಬೋದು, ಯಾವುದೋ ಸ್ಪೋರ್ಟ್ಸ್ ಮೀನ್ಸ್ ಆಲ್. ಸೊ ಡೈರೆಕ್ಟ್ ಅಪಾಯಿಂಟ್ ಟು ಗೌರ್ಮೆಂಟ್ ಜಾಬ್ ಪೇಪರಲ್ಲಿ ಬಂದಿತ್ತು. ಅದರಿಂದ ನಾನು ಎಲ್ಲ ಸ್ಕೂಲ್ಗೂ ವಾಟ್ಸಪ್ ಮಾಡಿದ್ದೆ. ಈ ಸ್ಪೆಷಲಿ ಫಾರ್ HGFI ನೋಡಿ, ಗೌರ್ಮೆಂಟ್ ಯಾವ್ಯಾವ ಥರ ನಿಮಗೆ ಒಂದು ಗಿಫ್ಟ್ ಕೊಡ್ತಾ ಇದೆ ಅಂದರೆ, ನಮ್ಮ ಕಾಲದಲ್ಲಿ ಅದೆಲ್ಲ ಇರಲಿಲ್ಲ. ಅದೇ ಒಳ್ಳೇದಾಯಿತು ಅಂದ್ಕೊಂಡಿದ್ದೀನಿ ನಾನು. ಯಾಕಂದರೆ ನಾನು ಸಾಧನೆ ಮಾಡೋ ದಾರಿಗಳು ಸಿಗ್ತಾ ಇದ್ದೀನಿ. ನಾನು ಹೋಗಿ ಯಾವುದಾದ್ರು ಒಂದು ಉನ್ನತ ಸ್ಥಾನದಲ್ಲಿ ಕೂತ್ಕೊಂಡಿದ್ದೀವಿ, ನನಗೆ ಸಾಧನೆ ಮಾಡೋದಕ್ಕೆ ದಾರಿಗಳು ಸಿಗ್ತಾ ಇರಲಿಲ್ಲ. ಆದರೆ ಗೌರ್ಮೆಂಟ್ ಗಿಫ್ಟೆಡ್ ಅಂತ ನಿಮಗೆ ಆಲ್ರೆಡಿ ಅನೌನ್ಸ್ ಮಾಡ್ತಾ ಇದೆ, ಲಕ್ ಅಂತ. ಸೊ ಆಲ್ರೆಡಿ ಯು ಫೇಸ್ ತಾಲೂಕ್ ಲೆವೆಲ್, already you face district level, already you face state level. Why means you should be participate national level, you should be 100% confirm job in government sector. Very good news, no? Is it yes or no? ನೋಡಿ, ಒಳ್ಳೆಯ ನಿಮಗೆ ಮುಂದೆ ಭವಿಷ್ಯ ಇದೆ, ಅದನ್ನ ರೂಪಿಸ್ಕೊಳ್ಳಿ. ಎಜುಕೇಶನ್ನೇ ಆಗಿರ್ಬೋದು, ಸ್ಪೋರ್ಟ್ಸೇ ಆಗಿರ್ಬೋದು. ಆ ಜೊತೆಲಿ ಸ್ಪೋರ್ಟ್ಸ್ ಇರಬೇಕು, ಜೊತೆಲಿ ಎಜುಕೇಶನ್ ಕೂಡ ಇದೆ. ಓಕೆ, ಮಾಡ್ತೀರಾ ಇವರು? Thank you. Sign,